Hi students, welcome to my channel. ಸೊ ಇವತ್ತು ಕೂಡ ನಾವು ಫ್ಯೂಚರ್ ಸ್ಕಿಲ್ ಆ್ಯಪ್ ದಟ್ ಈಸ್ ನಾಸ್ಕಾಮ್ ಇರ್ತಕ್ಕಂಥ ಒಂದು ಆ್ಯಪ್ನ ನಾನು ಓಪನ್ ಮಾಡಿದ್ದೀನಿ. ಸೊ ತಮಗೆಲ್ಲ ತಿಳಿದ ಹಾಗೆ ಬಳ್ಳಾರಿ ಯೂನಿವರ್ಸಿಟಿ ದಟ್ ಈಸ್ VSK ಯೂನಿವರ್ಸಿಟಿ, ವಿಜಯನಗರ ಶ್ರೀಕೃಷ್ಣದೇವರ ಯೂನಿವರ್ಸಿಟಿಯಿಂದ ಡಿಜಿಟಲ್ ಫ್ಲೂಯೆನ್ಸಿ ಅನ್ನೋದನ್ನು ಈ ವರ್ಷದಲ್ಲಿ ಫಸ್ಟ್ ಸೆಮಲ್ಲಿ ಇಂಪ್ಲಿಮೆಂಟೇಷನ್ಸ್ ಆಲ್ UG ಕೋರ್ಸಿಗೆ ಫಸ್ಟ್ ಸೆಮಲ್ಲಿ ಇಂಪ್ಲಿಮೆಂಟೇಷನ್ಸ್ ಮಾಡಿದ್ದಾರೆ. ಈ ಟೆಸ್ಟ್ ಮಾತ್ರ ನಿಮಗೆ MCQ ಫಾರ್ಮೆಟಲ್ಲಿ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಸೊ ಇನ್ನು ಆದೇಶನ ಬರುತ್ತೆ ರೈಟ್. ಸೊ MCQ ಹೇಗಿರುತ್ತೆ ಅಂತಂದರೆ ನಿಮಗೆ 30 ಕ್ವಶನ್ಸ್ ಇರುತ್ತೆ. OMR ಶೀಟಲ್ಲಾದರೂ ಇರ್ಬೋದು ಅಥವಾ ಹೇಗಿರುತ್ತೆ ಲೆಟ್ ದಮ್ ವಿ ಸಿ ಹಿಯರ್. ಓಕೆ, ಐ ಥಿಂಕ್ ಅದು MCQ ಫಾರ್ಮೆಟಲ್ಲೇ ಇರ್ಬೋದು ಅಂತ ಅಂದ್ಕೊತೀನಿ. ಸೊ ಅದರ ಪ್ರಕಾರ ನಾವು ಹೇಗೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಮಾಡಲ್ 1, ಮಾಡಲ್ 2, ಮಾಡಲ್ 3 ಪ್ರಕಾರ ನಾನು ಪ್ರತಿಯೊಂದು ಟಾಪಿಕ್ ವೈಸ್ನ ನಾನು ಎಕ್ಸ್ಪ್ಲನೇಷನ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ MCQ ಯಾವ ರೀತಿಯಲ್ಲಾದರೂ ಕೇಳ್ಬೋದು. ಫ್ರಮ್ ಮೈ ಸೈಡ್ ಈಸ್ ಐ ಆಮ್ ಸಜೆಸ್ಟಿಂಗ್ ದಟ್ ಪ್ರತಿಯೊಂದು ಮಾಡಲಿಂದ ಇಷ್ಟಿಷ್ಟು ಕ್ವಶನ್ಸ್ ಅಂಥೇಳಿ ನೀವು ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರೆ ದಟ್ ಈಸ್ ಎನಫ್ ಫಾರ್ ಯುವರ್ ಎಕ್ಸಾಮಿನೇಷನ್ಸು. ಓಕೆ, ಲೆಟ್ ಅಸ್ ಬಿಗಿನ್ ಹಿಯರ್. ಇವತ್ತು ಮಾಡಲ್ 1ನಲ್ಲಿ ಏನೇನಿದೆ ಅನ್ನೋದನ್ನು ನಾವು ಬ್ರೀಫಾಗಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಹೇಳ್ಕೊಳ್ತಾ ಹೋಗ್ತೀನಿ. ನೀವು ಅದನ್ನು ನೋಟ್ ಡೌನ್ ಮಾಡ್ಕೊತಾ ಹೋಗ್ರಿ, ಸರಿನಾ? ಓಕೆ ದೆನ್ ಲೆಟ್ ಅಸ್ ಬಿಗಿನ್ ಹಿಯರ್. ಗ್ರೂಪಲ್ಲಿ ಹೋಗಿ ಸೊ ಕ್ಯಾಂಪಸ್ ಟು ಕಾರ್ಪೊರೇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿದೆ ಡಿಜಿಟಲ್ 101 ಅಂತೇಳಿ. ಸೊ ಡಿಜಿಟಲ್ 1 ಮಾಡಲ್ 1 ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ತಮಗೆ ತಿಳಿದ ಹಾಗೆ ಇಲ್ಲಿ ನಮಗೆ ಎಷ್ಟಿದ್ದಾವೆ ಮಾಡಲ್ಸ್, ಇದರಲ್ಲಿ ಏನೇನು ಕಲಿಬೇಕು ಅನ್ನೋದನ್ನು ಫಸ್ಟ್ ನಾವು ಓವರ್ವ್ಯೂ ನೋಡ್ಕೊತ ಹೋಗೋಣ. ಓಕೆ, ಫಸ್ಟ್ ನಮಗಿರ್ತಕ್ಕಂಥದ್ದು ಆ್ಯನ್ ಓವರ್ವ್ಯೂ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ 1, 2, 3, 4, 5, 6, 7, 8, 9, 10, 11 ಟಾಪಿಕ್ಸ್ ಮೇಲೆ ನಾವು ಈ ಮಾಡಲ್ 1 ಅನ್ನೋದನ್ನು ನಾವು ಕಲಿಬೇಕಾಗುತ್ತೆ. ಸೊ ಲೆಟ್ ಅಸ್ ಬಿಗಿನ್ ಇಯರ್. ಒಂದೊಂದು ಮಾಡಲಲ್ಲಿ ನಾನು ಇದರಲ್ಲಿ ಫಸ್ಟ್ ನಾವು ಓವರ್ವ್ಯೂ ಆಫ್ ಎನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮೇಲೆ ಏನು ಓದಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಳ್ತಾ ಹೋಗ್ತೀನಿ. ಅದನ್ನು ಜಸ್ಟ್ ನೋಡ್ಕೊತಾ ಹೋಗ್ರಿ, ಓಕೆನಾ? ಸೊ ವೀಡಿಯೋಸ್ ಎಲ್ಲ ನೀವು ಆಲ್ಮೋಸ್ಟ್ ಅಲ್ಲೆಲ್ಲ ವಾಚ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇಲ್ಲಿ ಟ್ರೇಡಿಂಗ್ ಇನ್ ಆರ್ಟಿಫಿಷಿಯಲಿ ಹೆಲ್ತ್ ಕೇರ್ ಅಂತ ಏನಿದೆ, ಸೊ ಅದು ನೋಡೋಣ. ಲೆಟ್ ಅಸ್ ಗೋ ಫಾರ್ AI ಎಕ್ಸ್ಪ್ಲೇನ್ಡ್ ಇನ್ 101 ಸೆಕೆಂಡ್ ಅಂತ ಏನಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಾನು. ಅಥವಾ ಇದರದ್ದೇ ಆದ ಒಂದು PDF ಇದೆ, ಆ ಡಾಕ್ಯುಮೆಂಟಿಗೆ ಡೈರೆಕ್ಟಾಗಿ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪ್ರತಿಯೊಂದನ್ನು ಇಲ್ಲಿ ಹೇಳೋಕ್ಕಾಗುತ್ತಾ ಇಲ್ಲ. ಸೊ ಡ್ಯೂ ಟು ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಅದು ಓಪನ್ ಆಗ್ತಿಲ್ಲ ಸರ್ಟನ್ ಥಿಂಗ್ಸ್ನ ಇಯರ್. ಅದಕ್ಕೆ ನಾನು ಡೈರೆಕ್ಟಾಗಿ ಅದನ್ನು ಡಾಕ್ಯುಮೆಂಟ್ ಇದೆ, ಆ ಡಾಕ್ಯುಮೆಂಟ್ನ ಓಪನ್ ಮಾಡೋಣ. ಓಕೆ, ಜಸ್ಟ್ ವೇಟ್ ಎ ಸೆಕೆಂಡ್ ಇಯರ್. ಸೊ ಇಲ್ಲಿದೆ ನೋಡಿ, ಈ ಟೆಕ್ಸ್ಟ್ ಬುಕ್ಕೆ ನೀವು ಸಾಫ್ಟ್ ಕಾಪಿಯಲ್ಲಿದೆ. ಈ ಸಾಫ್ಟ್ ಕಾಪಿ ಟೆಕ್ಸ್ಟ್ ಬುಕ್ನ ನೀವು ಪ್ರಿಫರ್ ಮಾಡ್ಕೋಬೇಕಾಗತ್ತೆ. ಸೊ ಡಿಜಿಟಲ್ ಫ್ಲೂಯೆನ್ಸಿ. ಓಕೆ, ಲೆಟ್ ಅಸ್ ಬಿಗಿನ್ ಇಯರ್. ಏನಿದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಮಾಡಲ್ 1 ರಿಜಿಸ್ಟ್ರೇಷನ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತಿದೆ. ಮಾಡಲ್ 1ಅಲ್ಲಿ ಎಮರ್ಜಿಂಗ್ ಟೆಕ್ನಾಲಜಿ, ಇದರಲ್ಲಿ ಏನಿದೆ ಅನ್ನೋದು ಆಲ್ರೆಡಿ ಇಲ್ಲಿ 5 ಟಾಪಿಕ್ಸ್ ತೋರಿಸ್ತಾ ಇದೆ. ಈ 5 ಟಾಪಿಕ್ಸ್ನಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ ಥಿಂಗ್ಸ್ ಅಂದರೆ ಎಮರ್ಜಿಂಗ್ ಟೆಕ್ನಾಲಜಿ ಬಗ್ಗೆ ಇದರಲ್ಲಿ ಟಾಪಿಕ್ಸ್ನ ನಾವು ಕಲಿಬೋದು. ಲೆಟ್ ಅಸ್ ಸ್ಟಾರ್ಟ್ ಹಿಯರ್ ಒನ್ ಬೈ ಒನ್. ಓಕೆ ದೆನ್ ಡೈರೆಕ್ಟಾಗಿ ಇಲ್ಲಿ ಬರ್ತಾ ಇದ್ದೀನಿ. ರೈಟ್, ಹಿಯರ್ ವಿ ಗೋಸ್. ಓಕೆ, ಸೊ ವೀಡಿಯೋನ ಯಾವುದೇ ರೀತಿಯಲ್ಲಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ಫುಲ್ಲಾಗಿ ವಾಚ್ ಮಾಡಿ. ನಿಮ್ಗೇನಾದರೂ ಇದರಲ್ಲಿ ಡೌಟ್ಸ್ ಇತ್ತು ಅಂತಂದು ಬಂದಾಗ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ಅದನ್ನು ಕ್ಲಾರಿಫೈ ಮಾಡ್ಕೊಡ್ತೀನಿ ನಾನು ನಿಮಗೆ. ಓಕೆ, ಲೆಟ್ ಅಸ್ ಬಿಗಿನ್ ಇಯರ್. ಜನರಲಾಗಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ಏನು ಅನ್ನೋದನ್ನೊಂದು ಶಾರ್ಟ್ಕಟ್ ಏನಾದ್ರು ಕೇಳಿದರೆ, ನೀವು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಈಸ್ ನಥಿಂಗ್ ಬಟ್ ಇಟ್ ಈಸ್ AI is touching us in all aspects of our daily lives. Most of the times, unknowingly, whenever we shop online, use our mobiles, drive to work daily, check our mailbox or exercise, AI is coming into play and help us, prodding us to us or controlling us. Since AI is already is such a integral part of our lives, it makes sense to get a more knowledge of its emerging technology ಅಂತಿದೆ. ಎಕ್ಸಾಂಪಲ್ ಅಂತಂದಾಗ ಪ್ಲೇಯಿಂಗ್ ಚೆಸ್ ಆಗಿರ್ಬೋದು, ಟು ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ ಆಗಿರ್ಬೋದು. ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಈಸ್ ಎ progressing rapidly and touching every aspects of our livings. In this model, you will learn how machine can made to
ಲರ್ನ್ ಫ್ರಮ್ ಡಾಟಾ ಆ್ಯಂಡ್ ಕ್ಯಾರಿ ಔಟ್ ಹ್ಯೂಮನ್ ಟಾಸ್ಕ್. ಅಂದರೆ ಅವನೇನು ಕೇಳ್ತಾನೆ, ಎ ಐ ಸ್ಟ್ಯಾಂಡ್ ಫಾರ್ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಅಂತ ಮೈಂಡಲ್ಲಿರಲಿ. ಇಂಟೆಲಿಜೆನ್ಸಿ ಅದು ಇಂಟೆಲೆಕ್ಚುವಲ್ ಅಲ್ಲ, ಇನ್ಫಾರ್ಮೇಷನ್ ಅಲ್ಲ, ಯಾವುದೇ ರೀತಿಯಲ್ಲಿ ಇದಿರೋದಿಲ್ಲ. ಇಟ್ ಶುಡ್ ಬಿ ಕ್ಲಿಯರ್ ದಟ್ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಅವನೇನು ಮಾಡ್ತಾನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಇರ್ಬೋದು, ಆರ್ಟಿಫಿಷಿಯಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು, ಆಲ್ ಇನ್ಫಾರ್ಮೇಷನ್. ಒಟ್ಟು ಏನಪ್ಪ ಅಂದರೆ ನಿಮ್ಮ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಎ ಐ ಡೆಫಿನಿಷನಲ್ಲಿ ಏನಾದರೂ ಕೊಡ್ಬೋದು. ನೀವು ಮಾತ್ರ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಅಂತಲೇ ಫಿಕ್ಸ್ ಮಾಡಬೇಕು. ಎ ಐ ಸ್ಟ್ಯಾಂಡ್ ಫಾರ್ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ. ಸೊ ನಾವು ಡೇ ಟು ಡೇ ಲೈಫಲ್ಲಿ ನಾವು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿನ ತುಂಬ ಬಳಕೆ ಮಾಡ್ತಾ ಇರ್ತೀವಿ. ಓಕೆ, ಅದನ್ನು ಹೇಗೆ ಅನ್ನೋದನ್ನು ಇಲ್ಲಿ ನೋಡೋಣ. ಅದೇ ರೀತಿಯಲ್ಲಿ ಒಂದು ಮಷೀನು ನೀವು ಹಾಕಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ನ ಹೇಗೆ ಕಲಿಯುತ್ತೆ, ಅಂದರೆ ಒಂದು ಹ್ಯೂಮನ್ ಬೀಯಿಂಗ್ ಅಥವಾ ಹ್ಯೂಮನ್ ಬೀಯಿಂಗ್ ಅಥವಾ ಕಾಮನ್ ಪರ್ಸನ್ ಹೇಗೆ ಏನೇನು ವರ್ಕ್ ಎಲ್ಲ ಮಾಡ್ತಾನೆ, ಅದೇ ರೀತಿಯಲ್ಲಿ ಒಂದು ರೋಬೋಟ್ ಕೂಡ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಲಿಬಹುದು. ಓಕೆನಾ? ಲೆಟ್ ಅಸ್ ಬಿಗಿನ್ ಹಿಯರ್. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್, ಲೆಟ್ ಅಸ್ ಟೇಕ್ ವಾಟ್ ಎಕ್ಸಾಕ್ಟ್ಲಿ ದ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ನೋಡೋಣ ಡೆಫಿನಿಷನ್ನು. ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಈಸ್ ಎ ಟೆಕ್ನಿಕ್ ದಟ್ ಹೆಲ್ಪ್ ಮಷೀನ್ಸ್ ಆ್ಯಂಡ್ ಕಂಪ್ಯೂಟರ್ಸ್. ಅರ್ಥ ಮಾಡ್ಕೊಳ್ರಿ, ಅದೇನು ಮಾಡುತ್ತೆ, ದಟ್ ಹೆಲ್ಪ್ ಮಷೀನ್ಸ್ ಆ್ಯಂಡ್ ಕಂಪ್ಯೂಟರ್ಸ್ ಮಿಮಿಕ್ ಹ್ಯೂಮನ್ ಬಿಹೇವಿಯರ್. ಅಂದರೆ ಒಂದು ಮಷೀನು ಮತ್ತು ಒಂದು ಕಂಪ್ಯೂಟರು ಹ್ಯೂಮನ್ ಬಿಹೇವಿಯರ್, ಹ್ಯೂಮನ್ ಹೇಗೆ ರಿಯಾಕ್ಷನ್ ಮಾಡ್ತಾನೆ, ಏನು ಆ್ಯಕ್ಟಿವಿಟೀಸ್ ಮಾಡ್ತಾನೆ, ಅದನ್ನೆಲ್ಲ ಮಷೀನು ಮತ್ತು ಕಂಪ್ಯೂಟರ್ ಕಲಿಯುತ್ತೆ. ಅದು ಥ್ರೂ ಎ ಐ ಟೆಕ್ನಿಕ್ಸಿಂದ ನಾವು ಮಾಡ್ಬೋದು. ಅಂದರೆ ಎ ಐ ಈಸ್ ಎ ಟೆಕ್ನಿಕ್ ದಟ್ ಹೆಲ್ಪ್ಸ್ ಮಷೀನ್ ಆ್ಯಂಡ್ ಕಂಪ್ಯೂಟರ್ ಮಿಮಿಕ್ ಹ್ಯೂಮನ್ ಬಿಹೇವಿಯರ್. ಅಂದರೆ ಕಂಪ್ಯೂಟರ್ ಮತ್ತು ಮಷೀನ್ ಯಾವ ರೀತಿಯಲ್ಲಿ ಬಿಹೇವಿಯರ್ ಮಾಡ್ತಾನೆ, ಆ ರೀತಿಯಲ್ಲಿ ಬಿಹೇವಿಯರ್ ಮಾಡೋದಕ್ಕೆ ನಾವು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಅಂತ ನಾವು ಹೇಳ್ತೀವಿ. ಇನ್ ಸಿಂಪಲ್ ವರ್ಡಲ್ಲಿ ಎ ಐ ಈಸ್ ಎ ಇಂಟೆಲಿಜೆನ್ಸಿ ಡೆಮಾನ್ಸ್ಟ್ರೇಟೆಡ್ ಬೈ ಮಷೀನ್ಸ್ as opposed to the natural intelligence displayed by humans or animals. AI is like a Russian doll, a series of doll inside one inside the other. ಇಲ್ಲಿ ಎ ಐ ಅಂತ ಕೊಟ್ಟಿದ್ದಾನೆ, ರೈಟ್. ಎ ಐ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಎಮ್ ಎಲ್ ಅಂತಂದರೆ ಮಷಿನ್ ಲರ್ನಿಂಗ್, ಡಿ ಎಲ್ ಅಂತಂದರೆ ಡಿ ಎಲ್ ಅಂದ್ರೇನು, ಡೀಪ್ ಲರ್ನಿಂಗ್. ಓಕೆ, ಮರಿಬೇಡ್ರಿ, ಶಾರ್ಟ್ಕಟ್ ಫಾರ್ಮ್ಸ್ ಗೊತ್ತಾಗಬೇಕಾಗುತ್ತೆ. ಎ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಎಮ್ ಎಲ್ ಅನ್ನೋದು ಮಷಿನ್ ಲರ್ನಿಂಗ್, ಡಿ ಎಲ್ ಅಂದರೆ ಡೀಪ್ ಲರ್ನಿಂಗ್. ಓಕೆನಾ? ಇವೆಲ್ಲ ನಮಗೆ ಇಂಪಾರ್ಟೆಂಟ್. ಅಂದರೆ ಇಲ್ಲೇನಿದೆ, ಫಸ್ಟ್ ನಮಗೆ ಇರ್ತಕ್ಕಂಥ ರೋಬೋಟಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಈ ರೋಬೋಟ್ ಎಂಟೈರ್ಲಿ ವಿ ಸೇ ಇಟ್ ಈಸ್ ಎ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ, ರೈಟ್. ಇದರಲ್ಲಿ ಇನ್ನೊಂದು ರೋಬೋಟ್ ಇದೆ, ಇಲ್ಲಿ ಕಾಣ್ತಿರ್ಬೋದು ನಿಮಗೆಲ್ಲ. ಫಸ್ಟ್ ರೋಬೋಟ್ ಇಲ್ಲಿದೆ, ಫಸ್ಟ್ ರೋಬೋಟ್ ದಿಸ್ ಒನ್, ಸೆಕೆಂಡ್ ರೋಬೋಟು, ಥರ್ಡ್ ರೋಬೋಟ್. ಒಂದು ರೋಬೋಟಲ್ಲಿ ಇನ್ನೊಂದು ರೋಬೋಟ್ನ ನಾವು ಪ್ಲೇಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಬಿಹೇವಿಯರ್ ನೋಡೋಣ. ಫಸ್ಟ್ ಎ ಐ ಇದು, ನೆಕ್ಸ್ಟು ಸೆಕೆಂಡ್ ರೋಬೋಟ್ ಏನಿದೆ, ಮಷಿನ್ ಲರ್ನಿಂಗ್. ಅದೇ ರೀತಿಯಲ್ಲಿ ಥರ್ಡ್ ರೋಬೋಟ್ ಏನಂತ ಇದೆ, ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಡೀಪ್ ಲರ್ನಿಂಗ್ ಅಂತ ನಾವು ಹೇಳ್ತೀವಿ. ಸೊ ಇಟ್ ಮೀನ್ಸ್ ದಟ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಎ ಐ ಈಸ್ ಲೈಕ್ ಎ ರಷ್ಯನ್ ಡಾಲ್, ಎ ಸೀರೀಸ್ ಆಫ್ ಡಾಲ್ ಒನ್ ಇನ್ಸೈಡ್ ದ ಅದರ್ ಅಂತ ನಾವೇನು ಹೇಳಿದ್ದಾನೆ, ಅದಕ್ಕೆ ನಾವು ಎ ಐ ಅಂತ ಹೇಳ್ತೀವಿ. ಸೊ ಅಟ್ ದ ಹೈಯೆಸ್ಟ್ ಲೆವೆಲ್ ಎ ಐ ಈಸ್ ಎ ಡಿವೈಸ್ ಬೀಂಗ್ ಸ್ಮಾರ್ಟ್, ಎ ಮಷೀನ್ ಆ್ಯಕ್ಟಿಂಗ್ ಲೈಕ್ ಎ ಹ್ಯೂಮನ್. ಇಟ್ ಈಸ್ ದ ಸಿಮ್ಯುಲೇಷನ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸಿ process by machines, especially the computer systems. Next level, how of AI it is possible because of the machine learning. ML is a general technique or variant of technique that makes the device smart. It is a branch of artificial intelligence based on the idea that system can learn from data, identify the pattern and make the decisions with the minimal human ಇಂಟರ್ವೆನ್ಷನ್. ಸೊ ನಿಮಗೆ ಇದನ್ನು ಹೇಳಿಕೆ ಯಾವ ರೀತಿಯಲ್ಲಿ ಹೇಳ್ಬೋದು ಅಂತಂದರೆ, ನೀವೆಲ್ಲ ಎಕೋ ಅಂತ ಒಂದು ಡಿವೈಸ್ ನೋಡಿರ್ಬೋದು, ಅಲೆಕ್ಸಾ ಅಂತ ಒಂದು ಡಿವೈಸ್ ನೋಡಿರ್ಬೋದು ಆನ್ಲೈನಲ್ಲಿ ಅಥವಾ ಅಮೆಝಾನ್ ರೂಪದಲ್ಲಿ ನಿಮಗೆ ಕಾಣ್ಬೋದು. ಅದರಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ತಕ್ಕಂಗೆ ಅದು ರಿಯಾಕ್ಷನ್ಸ್ ಮಾಡ್ತಾ ಇರುತ್ತೆ. ಅಂದರೆ ಅದು ಕೂಡ ಒಂದು ರೋಬೋಟು. ಇಟ್ ವಿಲ್ ರೀಡ್ ದ ಡಾಟಾ ಫ್ರಮ್ ಯುವರ್ ಸೈಡ್ ಆ್ಯಂಡ್ ಇಟ್ ವಿಲ್ ಪರ್ಫಾರ್ಮ್ ದ ಆ್ಯಕ್ಷನ್ಸ್. ಅದು ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳ್ಬೋದು, ಮತ್ತು ಮಷೀನ್ ಲರ್ನಿಂಗ್ ಅಂತ ನಾವು ಹೇಳ್ತಿರ್ತೀವಿ. ಇಲ್ಲಿ ಇನ್ನರ್ ಮೋಸ್ಟ್ ಲೆವೆಲ್ ಆಫ್ ಡೀಪ್ ಲರ್ನಿಂಗ್ ಅಂದರೆ ಒಳಗಡೆ ಇರತಕ್ಕಂಥ ಇನ್ನೊಂದು ರೋಬೋಟ್ ಅಂದರೆ ಡೀಪ್ ಲರ್ನಿಂಗ್. ಡೀಪ್ ಲರ್ನಿಂಗ್ ಅಂದರೆ ಅರ್ಥ ಏನು, ದ ಡೀಪ್ ಲರ್ನಿಂಗ್ ಈಸ್ ಎ ಸಬ್ಸೆಟ್ ಆಫ್ ಮಷೀನ್ ಲರ್ನಿಂಗ್. ಅಂದರೆ ನೀವು ಒಂದು ಫೇಸ್ನ ಐಡೆಂಟಿಫಿಕೇಷನ್ ಮಾಡಬೇಕು ಅಂತಂದರೆ ನಾವು ಪ್ಯಾಟ್ರನ್ ಅಂತ ಮ್ಯಾಚಿಂಗ್ ಮಾಡ್ತೀವಿ. ಎಕ್ಸಾಂಪಲ್ ಅಂತಂದರೆ, ಈಗೆಲ್ಲಾದರೂ ನೀವು ಹೋದರೆ ಫೇಸ್ ರೆಕಗ್ನೈಜೇಷನ್ ಮಾಡ್ಕೋಬೇಕು ಅಂಥೇಳಿ ಮೊಬೈಲಿಗೆಲ್ಲ ಪಾಸ್ವರ್ಡ್ ಸೆಟ್ ಮಾಡಿರ್ತೀರಿ. ಅದೇನು ಮಾಡುತ್ತೆ, ಫೇಸ್ ರೆಕಗ್ನೇಷನ್ಸಲ್ಲಿ ಫಸ್ಟ್ ಇಟ್ ವಿಲ್ ಚೆಕ್ ದ ಪ್ಯಾಟರ್ನ್ ಆಫ್ ಯುವರ್ ಫೇಸ್, ವೆದರ್ ದ ಪ್ಯಾಟರ್ನ್ ಕರೆಕ್ಟಾಗಿ ಮ್ಯಾಚ್ ಆದರೆ ಮಾತ್ರ ಅದು
ತೊಗೊಳುತ್ತೆ ಮಷಿನ್ ಲರ್ನಿಂಗ್. ಅದಾದಮೇಲೆ ಒಳಗಡೆ ಇರ್ತಕ್ಕಂಥ ಪ್ಯಾಟ್ರನ್, ಲೆವೆಲ್ಸ್ ಆಫ್ ಪ್ಯಾಟ್ರನ್ಸ್ ಏನಿದೆಯಲ್ಲ ಅದು ಐಡೆಂಟಿಫಿಕೇಷನ್ಸ್ ಎಲ್ಲ ಮಾಡೋದೆಲ್ಲ ಡೀಪ್ ಲರ್ನಿಂಗ್. ಇದು ಇಂಟರ್ನಲ್ ಆಗಿ ಡೀಪ್ ಲರ್ನಿಂಗ್ ಅಂತ ನಾವು ಹೇಳಬೇಕಾಗುತ್ತೆ. ಈ ರೀತಿಯಾಗಿ ಐಡೆಂಟಿಫಿಕೇಷನ್ಸ್ ನಡೀತಾ ಇರುತ್ತೆ. ನೆಕ್ಸ್ಟ್, ದಿಸ್ ಈಸ್ ಆಲ್ ಅಬೌಟ್ ಯುವರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಎಕ್ಸಾಂಪಲ್ಸ್ ಅಂದರೆ ಯಾವುದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ನಾವು ಹೇಳ್ಬೋದು ಅಂತಂದರೆ, ಟೈಪಿಂಗ್ ಯೂಸಿಂಗ್ ಸಾಫ್ಟ್ವೇರ್. ಅಂದರೆ ವೈಲ್ ಟೈಪಿಂಗ್ ರಿಪೋರ್ಟ್ ಯೂಸಿಂಗ್ ಎ ವರ್ಡ್ ಪ್ರೊಸೆಸರ್, ರಾಂಗ್ ಸ್ಪೆಲ್ಲಿಂಗ್ ಆರ್ ಇನ್ಕರೆಕ್ಟ್ ಗ್ರಾಮರ್ ಈಸ್ ಹೈಲೈಟೆಡ್. ಇದು ಇಲ್ಲಿ ಏನಂತಂದರೆ, ಟೈಪಿಂಗ್ ಮಾಡುವಾಗ ಸಿಸ್ಟಮ್ ಏನು ಮಾಡುತ್ತೆ, ನಿಮ್ಮನ್ನು ರೆಕಗ್ನೈಸ್ ಮಾಡುತ್ತೆ. ಅಂದರೆ ನೀವು ಇಲ್ಲಿ ಟೈಪ್ ರಾಂಗ್ ಮಾಡ್ತಾಯಿದ್ರಿ, ಸಪೋಸ್ ಯಾವುದೋ ಒಂದು ಬಿಕಾಸ್ ಅನ್ನೋದು ವರ್ಡ್ನ ನೀವೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ದೀರಿ ಅಂತಂತಂದರೆ ಅದನ್ನು ನಿಮ್ಮನ್ನು ಅಂಡರ್ಲೈನ್ ರೂಪದಲ್ಲಾದರೂ ತೋರಿಸ್ತಾ ಇರುತ್ತೆ. ಸೊ ಅಥವಾ ನೀವೇನಾದರೂ ಎಂಟರ್ ಬಟನ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನೀವು ಟೈಪ್ ಮಾಡಿರ್ತಕ್ಕಂಥ ವರ್ಡ್ ಆಟೋಮೆಟಿಕ್ಕಾಗಿ ಗ್ರಾಮರ್ ಕೂಡ ಸ್ಪೆಲ್ಲಿಂಗ್ ಚೆಕ್ ಮಾಡಿ ಕರೆಕ್ಟ್ ಯಾವುದು ಅನ್ನೋದನ್ನು ಅದು ಪ್ಲೇಸ್ ಕೂಡ ನೀವು ಮಾಡ್ಕೊಳುತ್ತೆ MS ವರ್ಡ್. ಅಂದರೆ ಅದು ಕೂಡ ಒಂದು ಟೈಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ನಾವು ಹೇಳ್ತೀವಿ. ವಿ ಆರ್ ಆಲ್ಸೋ exposed to autocomplete option or of previously used word or auto suggest of commonly used word while typing an email, a SMS message, social media post. These are all are automatically called as a artificial intelligence ಅಂತ ನಾವು ಹೇಳಬೇಕಾಗುತ್ತೆ. This is called as the first one, typing using software ಅಂತ ಹೇಳ್ತೀವಿ. These are all are examples of an AI in action. Underlying the software is intelligently monitoring what is based type. The word is matched with the inbuilt database and either suggestions or corrections are displayed for the user to choose from or ignore. ಸೊ ನಿಮಗೆಲ್ಲ ನೀವು ಮೊಬೈಲಲ್ಲಿ ಟೈಪ್ ಮಾಡ್ತಿರ್ಬೋದು ಅಥವಾ ಸಿಸ್ಟಮಲ್ಲಿ ಟೈಪ್ ಮಾಡ್ತಿರ್ಬೋದು. ನೀವು ಏನು ಟೈಪ್ ಮಾಡ್ತಾ ಇದ್ರೆ ಅದನ್ನು ರೆಕಗ್ನೈಸೇಷನ್ ಸಿಸ್ಟಮ್ ಮಾಡ್ಕೊಳ್ತಾ ಇರುತ್ತೆ. ಅಂದರೆ ಆ ಸಿಸ್ಟಮ್ ಅದ್ರಾಗಿರ್ಬೋದು, ನಿಮ್ಮ ಮೊಬೈಲ್ ಡಿವೈಸ್ ಆಗಿರ್ಬೋದು ಅಥವಾ ಏನೇ ಒಂದು ಡಿವೈಸ್ ಇರ್ಬೋದು ಎಲೆಕ್ಟ್ರಾನಿಕ್, ಅದು ಸಜೆಷನ್ಸ್ ಕೊಡ್ತಾ ಇರುತ್ತೆ. ನೀವು ಟೈಪ್ ಮಾಡಿರ್ತಕ್ಕಂಥ ವರ್ಡು ಮತ್ತು ಆ ಸಿಸ್ಟಮಲ್ಲಿರ್ತಕ್ಕಂಥ ವರ್ಡ್ನ ಮ್ಯಾಚ್ ಮಾಡಿ ತೋರಿಸ್ತಾ ಇರುತ್ತೆ. ನಿಮ್ಗೆ ಅದರಲ್ಲಿ ನೀವು ಟೈಪ್ ಮಾಡಿರ್ತಕ್ಕಂಥದ್ದು ನಿಮಗೆ ರಾಂಗ್ ಅನಿಸಿರ್ಬೋದು, ಕೆಲವೊಂದು ಸಲ ಪಕ್ಕದಲ್ಲಿ ಸಿಸ್ಟಮ್ ತೋರಿಸೋದು ಕರೆಕ್ಟ್ ಅನಿಸಿರ್ಬೋದು. ಅದನ್ನು ನೀವು ಅದು ಕೂಡ ನಿಮಗೆ ಆ ಥರ ಆಪ್ಷನ್ಸ್ ಕೂಡ ಪ್ರೊವೈಡ್ ಮಾಡಿಕೊಡ್ತಾ ಇರುತ್ತೆ. ಅಂತಹ ಸಾಫ್ಟ್ವೇರ್ಸ್ಗೆ ನಾವು ಟೈಪಿಂಗ್ ಯೂಸಿಂಗ್ ಸಾಫ್ಟ್ವೇರ್ಸ್ ಅಂತ ನಾವು ಹೇಳಬೇಕಾಗತ್ತೆ. ರೈನಾ? ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್, ಶಾಪಿಂಗ್ ಆನ್ಲೈನ್ ಅಂತ ಕೊಟ್ಟಿದ್ದೀವಿ. ಆಲ್ ಆಫ್ ಅಸ್ ಆರ್ ನಾವು ಯೂಸ್ ಟು ಶಾಪಿಂಗ್ ಆನ್ಲೈನ್. ವಿ ಆರ್ ಐದರ್ ಆರ್ಡರಿಂಗ್ ಕ್ಲಾತ್ಸ್ ಆರ್ ಗ್ಯಾಜೆಟ್ಸ್ ಆನ್ಲೈನ್ ಆರ್ ಯೂಸಿಂಗ್ ಎ ಸ್ಟ್ರೀಮ್ ಸರ್ವೀಸ್. ಅಂದರೆ ವಾಚಿಂಗ್ ಮೂವೀಸ್ ಇರ್ಬೋದು, ಅಮೆಝಾನ್ ಪ್ರೈಮ್ ಇದೆ, ನೆಟ್ಫ್ಲಿಕ್ಸ್ ಇದೆ, ರೈಟ್. ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ನಾವು ಶಾಪಿಂಗ್ ಆನ್ಲೈನ್ ಅಂತ ಹೇಳ್ತೀವಿ. ಡಿಪೆಂಡಿಂಗ್ ಆನ್ ದ ಯೂಸರ್ ಪ್ರೊಫೈಲ್, the system shows ads, product or suggest program to watch. So what 65-year-old male is showing the different from what a 60-year-old girl was being shown, even though they may be using some service portal. ಇದರ ಅರ್ಥ ಏನಪ್ಪ ಅಂತಂದರೆ, ಇದು ಕೆಲವೊಂದು ಕಡೆ ನೀವು ಜಿಮೇಲ್ ಪ್ರತಿಯೊಂದು ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಕಂಪಲ್ಸರಿಯಾಗಿ ಜಿಮೇಲ್ ಅಕೌಂಟ್ ಇರಲೇಬೇಕಾಗುತ್ತೆ. ಈ ಜಿಮೇಲ್ ಅಕೌಂಟ್ ಇದ್ದರೆ ಮಾತ್ರ ನಿಮಗೆ ಆ್ಯಪ್ಸ್ ಯೂಸೇಜು ಅಥವಾ ಪ್ಲೇಸ್ಟೋರು ಅಥವಾ ಜಿಮೇಲ್ ಯೂಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಂದ್ಬಿಟ್ಟು ಮೊಬೈಲು ಜಿಮೇಲ್ ಇದ್ದರೆ ಮೊಬೈಲ್ ಓಪನ್ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಬಟ್ ಅದರಲ್ಲಿರ್ತಕ್ಕಂಥ ಕಾಂಪೊನೆಂಟ್ಸ್ನ ನೀವು ಯೂಸ್ ಮಾಡಬೇಕು ಅಂತಂದಾಗ ಮಾತ್ರ ನಿಮಗೆ ಕಂಪಲ್ಸರಿಯಾಗಿ ಒಂದು ಜಿಮೇಲ್ ID ಅಂತೇಳಿ ಮ್ಯಾಂಡೇಟ್ರಿ ಬೇಕಾಗಿರುತ್ತೆ. ಬಟ್ ಕಾಲು ಡಯಲ್ ಮಾಡಲಿಕ್ಕೆ ಅಂಥವೇನು ಬೇಕಾಗಿರೋದಿಲ್ಲ. ಬಟ್ ಇನ್ ಕೇಸ್ ಇಫ್ ಯು ಆರ್ ಯೂಸಿಂಗ್ ಎನಿ ಕೈಂಡ್ಸ್ ಆಫ್ ಎ ಸರ್ವಿಸ್ ಲೈಕ್ ಆ್ಯಪ್ ಓಪನ್ ಮಾಡೋದಂಥವೇನಾದರೂ ಬೇಕಿತ್ತು ಅಂದಾಗ ಮಾತ್ರ ನಮಗೆ ಕಂಪಲ್ಸರಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಜಿಮೇಲ್ ಬೇಕಾಗುತ್ತೆ. ಸೊ ಅಲ್ಲಿ ಏನು ಮಾಡುತ್ತೆ ಅಂತಂದರೆ, ನೀವು ಯಾವಾಗ ಜಿಮೇಲ್ ID ಕ್ರಿಯೇಟ್ ಮಾಡುವಾಗ ನೀವು ಏಜ್ ಗ್ರೂಪ್ ಏನು ಹಾಕ್ತಿರ್ತಾನೆ ಆ ಏಜ್ ಗ್ರೂಪ್ ಮೇಲೆ ನಿಮ್ಮ ಮೊಬೈಲಲ್ಲಿ ಏನೇನು ಬರಬೇಕು, ಏನೇನು ಕಾಣಬೇಕು, ಏನು ಡಿವೈಸ್ ನಿಮಗೆ ವೀಡಿಯೋಸ್ ತೋರಿಸ್ಬೇಕು, ಎಂಥ ಮೆಸೇಜ್ನ ನಿಮಗೆ ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನು ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್ ಹೇಳ, ಈಗ ಸಪೋಸ್ ನೀವೇನಾದರೂ ಒಂದು 18 ಇಯರ್ಸ್ ಒಳಗಡೆ ಇರ್ತಕ್ಕಂಥ ಸ್ಟೂಡೆಂಟ್ ಅಂತ ನೀವೇನಾದರೂ ಡೇಟ್ ಆಫ್ ಬರ್ತ್ 18 ಇಯರ್ಸ್ ಒಳಗಡೆ ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ನಿಮಗೆ ಕಾಣುವಂಥ ಮೆಸೇಜು ಏಜ್ ಅಂದರೆ ಇನ್ ಸೆನ್ಸ್ 30-35 ಏಜ್ ಇರತಕ್ಕಂಥ ಪೀಪಲ್ಸಲ್ಲಿ ಮೊಬೈಲಲ್ಲಿ ಆ ಮೆಸೇಜಸ್ಸು, ಆ ವೀಡಿಯೋಸು, ಆ ಇಮೇಲ್ಸು ಯಾವುದೇ ರೀತಿಯಲ್ಲಿ ಬರೋದಿಲ್ಲ, ರೈಟ್. ಅಂದರೆ ಏಜ್ ಗ್ರೂಪಲ್ಲಿ ವೇರಿಯೇಷನ್ಸ್ ಇರ್ಬೋದು, ಬಟ್ ಅದೇ ರೀತಿಯಲ್ಲಿ ಮೊಬೈಲ್ ಮೆಸೇಜಸ್ಸು, ವೀಡಿಯೋಸು ಅದು ಕೂಡ ಡಿಫ್ರೆನ್ಷಿಯೇಷನ್ಸ್ ಆಗ್ತಾ ಇರುತ್ತೆ. ಅಂದರೆ ಅದಕ್ಕೆ ನಾವು ಶಾಪಿಂಗ್ ಆನ್ಲೈನ್ ಅಂತ ಹೇಳ್ತಿರ್ತೀವಿ. ಸಪೋಸ್ ನೀವು ಮೊಬೈಲಲ್ಲಿ ನೋಡಿರ್ಬೋದು, ಯೂಟ್ಯೂಬಲ್ಲಿ ಏನಾಗುತ್ತೆ ಅಂತಂದರೆ, ಮೊದಲೆಲ್ಲ ನಮಗೆ ಯೂಟ್ಯೂಬ್ ಫ್ರೀ ಆಫ್ ಕಾಸ್ಟಲ್ಲಿದ್ದು, ಬಟ್ ಈಗೇನಾಗ್ತಿದೆ ಅಂದರೆ ಯಾವುದೋ ಒಂದು ವೀಡಿಯೋ ನೋಡಬೇಕು ಅಂದ್ರೂ ಅಟ್ಲೀಸ್ಟ್ ವಿಲ್ ಗೆಟ್ ಎಸ್ ಎ 5 to 6 ಆ್ಯಡ್ಸ್ ಕಂಪಲ್ಸರಿ ಬರ್ತಾನೇ ಇರುತ್ತೆ, ರೈಟ್. ಅದು ಅನ್ಪೇಯ್ಡ್ ಯೂಸರ್ಸ್ ಅಂತ ಹೇಳ್ತೀವಿ. ನೀವೇನಾದರೂ ಪೇಯ್ಡ್ ಯೂಸರ್ಸ್ ಅಂತ ಪ್ರೀಮಿಯಮ್ ತೊಗೊಂಡ್ರೆ ಅವಾಗೇನಾಗುತ್ತೆ, ಯಾವುದೇ ಒಂದು ವೀಡಿಯೋನ ವಾಚ್ ಮಾಡಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಆ್ಯಡ್ಸ್ ಬರೋದಿಲ್ಲ, ಓಕೆನಾ. ಈ ರೀತಿಯಾಗಿರ್ತಕ್ಕಂಥ ಥಿಂಗ್ಸಿನ ಶಾಪಿಂಗ್ ಆನ್ಲೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ ಚಾಟ್ ಬೂಟ್ಸ್ ಅಂತ ಹೇಳ್ತೀವಿ. ಚಾಟ್ ಬೂಟ್ಸ್ ಅಂದರೆ ಅರ್ಥ ಏನು ಅಂತಂದರೆ, ಚಾಟ್ ಬೂಟ್ಸ್ ಆರ್ ಯೂಸ್ ಟು ಯೂನಿವರ್ಸಲ್
today on many websites to interact with the human user that arrive on the specific site. They try to provide them effective communication and explain to the user how the company or industry work while providing detailed instructions and guides with a spontaneous replays ಅಂತಿದೆ. ಅದೇ ರೀತಿಯಲ್ಲಿ chatbots are usually used to quick response to most commonly asked question on the particular website. They save time as well as reduce ಹ್ಯೂಮನ್ ಲೇಬರ್ ಆರ್ ಎಕ್ಸ್ಪೆಂಡಿಚರ್ಸ್. ನಿಮಗೆಲ್ಲ ಈ ಚಾಟ್ಬೋಟ್ಸ್ ಎಲ್ಲ ಎಲ್ಲಿ ನೋಡ್ಬೋದು ಅಂತಂದರೆ, ನಿಮಗೆ ಕೆಲವೊಂದು ಕಡೆಗೆ ಕ್ವಶನ್ಸ್ ಕೇಳ್ತಿರುತ್ತೆ. ರೇಟರ್ಸ್ ಅಂತಾದರೂ ಯಾವುದೋ ಒಂದು ಆ್ಯಪ್ ಓಪನ್ ಮಾಡಿದ್ದೀರ ಅಂತಂದರೆ ನಿಮ್ಮ ಡೈರೆಕ್ಟಾಗಿ ಒಂದು ಮೆಸೇಜ್ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳೋದಿರಲಿ, ಅಥವಾ ನಿಮ್ಮ ಏಜ್ ಗ್ರೂಪ್ ಏನೋದನ್ನು ಕೇಳಿರಲಿ, ಅಥವಾ ವೆದರ್ ಯುವರ್ ಮೇಲ್ ಆರ್ ಫೀಮೇಲ್, ಅಂಥ ಮೆಸೇಜ್ಗೆ ನಾವು ಚಾಟ್ಬೋಟ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ಅದನ್ನು ಆ ರೀತಿ ಕೊಡೋದ್ರಿಂದ ಏನಾಗುತ್ತೆ, ಟೈಮ್ ಸೇವಿಂಗ್ ಕನ್ಸ್ಯೂಮ್ಷನ್ಸ್ ಆಗುತ್ತೆ, ರೈಟ್. ಅದಕ್ಕೇನೋ ಚಾಟ್ ಬೂಟ್ ಅಂತ ನಾವು ಹೇಳಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಅಪ್ಲಿಕೇಶನ್ಸ್ ಕೇಳ್ತಾನೆ. ಮೆನ್ಷನ್ ದ ನೀವು ಅಪ್ಲಿಕೇಶನ್ಸ್ ಅಂತ ಹೇಳಿ ಕೆಳಗಿರ್ತಕ್ಕಂಥ ಯಾವುದು ನಾವು ಎ ಐ ಅಪ್ಲಿಕೇಶನ್ಸ್ ಅಂತ ನಾವು ಕೇಳಿದ್ರೆ ಅವಾಗ ನೀವು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಯಾವುದಕ್ಕೆ ನಾವು ಎ ಐ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಅಂತಂದರೆ ರೋಬೋಟಿಕ್ಸ್ ಅಂತ ಹೇಳ್ತೀವಿ, ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ಸ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಗೂಗಲ್ ಟ್ರಾನ್ಸ್ಲೇಟರ್ ಏನಿದೆಯಲ್ಲ ಅದಕ್ಕೆ ನಾವು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಅಥವಾ ಡಿಜಿಟಲ್ ಅಸಿಸ್ಟೆಂಟ್ಸ್ ಅಂದರೆ ವರ್ಚುವಲ್ ಕಂಪ್ಯಾನಿಯನ್ಸ್ ಅಂತ, ಅಲೆಕ್ಸಾ ಅಂತ ನಾನು ಹೇಳಿದ್ನಲ್ಲ, ಅಲೆಕ್ಸಾ ಅಂಥೇಳಿ ಅಂಥ ಡಿವೈಸ್ಗೆಲ್ಲ ನಾವು ಡಿಜಿಟಲ್ ಅಸಿಸ್ಟೆಂಟ್ಸ್ ಅಂತ ನಾವು ಹೇಳ್ತಿರ್ತೀವಿ. ಆಟೋನಮಸ್ ವೆಹಿಕಲ್ಸು, ಆಟೋನಮಸ್ ರೋಬೋಟು, ಆಟೋನಮಸ್ ವೇರ್ ಹೌಸು, ಫ್ಯಾಕ್ಟ್ರಿ ಸಿಸ್ಟಮ್ಸು, ಆಟೋನಮಸ್ ಡ್ರೋಣ, ಇಂಥವಕ್ಕೆಲ್ಲ ನಾವು ಎ ಐ ಅಂತ ನಾವು ಹೇಳಬೇಕಾಗುತ್ತೆ. ಗೇಮಿಂಗು, ಸಿಮ್ಯುಲೇಷನ್ಸು, ದೀಸ್ ಆರ್ ಆಲ್ ಆರ್ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಅಪ್ಲಿಕೇಶನ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟ್, ಟ್ರೆಂಡ್ಸ್ ಇನ್ ಎ ಐ ಇನ್ ಹೆಲ್ತ್ ಕೇರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಓಕೆ, ಹಿಯರ್ ಟ್ರೆಂಡ್ಸ್ ಇನ್ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಇನ್ ಹೆಲ್ತ್ ಕೇರ್ ಅಂತಂದಾಗ ಹೆಲ್ತಲ್ಲಿ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋಣ. ಟ್ರೈನಿಂಗ್ ಎ ಐ ಆ್ಯಂಡ್ ರೋಬೋಟಿಕ್, ಕೀಪಿಂಗ್ ವೆಲ್, ಅರ್ಲಿ ಡಿಟೆಕ್ಷನ್, ಡಯಾಗ್ನೋಸಿಸ್, ಡಿಸಿಷನ್ ಮೇಕಿಂಗ್, ಟ್ರೀಟ್ಮೆಂಟ್, ಎಂಡ್ ಆಫ್ ಲೈಫ್ ಕೇರ್, ರಿಸರ್ಚ್, ಟ್ರೈನಿಂಗ್. ನಿಮಗೆಲ್ಲ ಗೊತ್ತಿರ್ಬೋದು, ಈಗೆಲ್ಲ ಒಂದು ಸ್ಮಾರ್ಟ್ ವಾಚ್ ಅಂತ ಬಂದಿದೆ. ಭಾಳಷ್ಟು ಜನ ಆ ಬ್ಯಾಡ್ಜ್ ಹಾಕ್ಕೊಳ್ತಾರೆ ಕೈಯಲ್ಲಿ. ಅಂದರೆ ಅದರಲ್ಲಿ ಏನು ತೋರಿಸುತ್ತೆ ಅಂದರೆ ಹಾರ್ಟ್ ಬೀಟು, ಪಲ್ಸಸ್ಸು, ಶುಗರ್, ಸೊ ವಾಟ್ ಬಿ ಪಿ ಇಂಥವೆಲ್ಲ ನಿಮ್ಗೆ ಏನು ಮಾಡುತ್ತೆ, ಅಪ್ಡೇಟ್ ತೋರಿಸ್ತಾ ಇರುತ್ತೆ. ಏನಾದರೂ ಕಡಿಮೆ ಆದ ತಕ್ಷಣ ಇಮಿಡಿಯೇಟಾಗಿ ಅಲರ್ಟ್ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರುತ್ತೆ. ಅಂತೂ ಕೂಡ ನಾವು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ಹಿಯರ್ ಆರ್ ದ ಸಮ್ ಆಫ್ ದ ಟಾಪ್ 10 ಟೆಕ್ನಾಲಜೀಸ್ ನಾವು ಹೆಲ್ತ್ ಕೇರಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಯಾವುದು ಅನ್ನೋದನ್ನು ನಾವು ನೋಡೋಣ. ಎ ಐ ಆ್ಯಂಡ್ ಮಷೀನ್ ಲರ್ನಿಂಗ್ ಆಫರ್ ಬೆಟರ್ ವೇ ಟು ಸ್ಪಾಟ್ ಡಿಸೀಸಸ್. ಅಂದರೆ ಯಾವ ರೀತಿ ಅನ್ನೋದನ್ನು ನಾವು ನೋಡೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮಷೀನ್ ಲರ್ನಿಂಗ್ ಆರ್ ಆಲ್ಸೋ ಗ್ರೋಯಿಂಗ್ ಟು ಆಫರ್ ನ್ಯೂ ಆ್ಯಂಡ್ ಇನೋವೇಟಿವ್ ವೇಸ್ ಟು ಐಡೆಂಟಿಫೈ ಡಿಸೀಸಸ್, ಡಯಾಗ್ನೋಸಿಸ್ ಕಂಡೀಷನ್, ಕ್ರೌಡ್ ಸೋರ್ಸ್, ಡೆವಲಪ್ ಟ್ರೀಟ್ಮೆಂಟ್ ಪ್ಲ್ಯಾನ್ಸ್, ಮಾನಿಟರ್ ಹೆಲ್ತ್ epidemic, create efficiency in medical research and clinical trials, and make operations more efficiently to handle increasing demand. Artificial intelligence along with machine learning can help solve many clinical problems. ಅಂದರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಾವು ಕ್ಲಿನಿಕಲ್ ಥ್ರೂ ಆಗಿ ನಾವು ಯೂಸ್ ಮಾಡ್ತೀವಿ, ಅಥವಾ ಆಪ್ರೇಷನ್ ಥ್ರೂ ಆದರೂ ನಾವು ಯೂಸ್ ಮಾಡ್ಕೋಬೋದು ಅಂಥೇಳಿ. ಅಂದರೆ ಇದೇ ರೀತಿಯಲ್ಲಿ ಇದೇ ಪ್ರಾಬ್ಲಮ್ ಇದೆ, ಡಿಸೀಸಸ್ನ ಐಡೆಂಟಿಫಿಕೇಷನ್ಸ್ ಮಾಡೋಕ್ಕೆ ತುಂಬ ಯುಟಿಲೈಸೇಷನ್ಸ್ ಆಗುತ್ತೆ ಯಾವುದು, ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ. ನೆಕ್ಸ್ಟ್, ರೋಬೋಟ್ಸ್ ಇನ್ ಹೆಲ್ತ್ ಕೇರ್ ಕ್ಯಾನ್ ಕಂಡಕ್ಟ್ ಮೋರ್ ವೇರಿಡ್ ಟಾಸ್ಕ್ ಅಂತಿದೆ. ಸೊ ಟಾಸ್ಕ್ ಅಂದರೆ ಅರ್ಥ ಏನು ಅಂತಂದರೆ, ನಿಮಗೇನಾದರೂ ಸರ್ಜಿಕಲ್ ಯೂಸಸ್ ಇರ್ಬೋದು, ನೀವೆಲ್ಲಾದರೂ ನೋಡಿರ್ಬೋದು. ಈಗ ಆಲ್ಮೋಸ್ಟ್ ಆಲ್ ಭಾಳಷ್ಟು ಕಡೆ ಎಲ್ಲ ರೋಬೋಟ್ಸ್ ಎಲ್ಲ ಇಂಪ್ಲಿಮೆಂಟೇಷನ್ಸ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಲೆಟ್ ಅಸ್ ಸಿ ಹಿಯರ್. The potential for robots in healthcare has reached beyond surgical usage. They will able to help doctor to examine and treat the patients in regular areas such as telepresence, transporting medical supplies, disinfecting hospital rooms, helping patients with the rehabilitations and or with the prosthetics, and automatic labs and packaging medical devices. ಸೊ ಈ ರೀತಿ ಇರ್ತಕ್ಕಂಥ ಡಿವೈಸಸ್ ನಾವು ಭಾಳಷ್ಟು ಕಡೆ ನೋಡಿರೋದಿಲ್ಲ, ಯಾಕಂದರೆ ನಾವು ಹಾಸ್ಪಿಟಲ್ಸ್ ಎಲ್ಲ ವಿಸಿಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ದೀಸ್ ಆರ್ ದ ಥಿಂಗ್ಸ್ ಶುಡ್ ಬಿ ಹ್ಯಾಪನ್ ಇನ್ ದ ರೆಪ್ಯೂಟೆಡ್ ಹಾಸ್ಪಿಟಲ್ಸಲ್ಲಿ. ಈ ರೀತಿ ಫೆಸಿಲಿಟೀಸ್ ಕೂಡ ಅವೈಲಬಲ್ ನಮಗಿದ್ದಾವೆ. ಸೊ ರೈಟ್, ಅಲ್ಲಿ ಕೂಡ ನಾವು ಈ ರೀತಿಯಾಗಿರ್ತಕ್ಕಂಥ ಥಿಂಗ್ಸ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಾವು ನೋಡ್ತಾ ಇರ್ತೀವಿ. ನೆಕ್ಸ್ಟ್, ಕಂಪ್ಯೂಟರ್ ಆ್ಯಂಡ್ ಮಷಿನ್ ವಿಷನ್ ಕ್ಯಾನ್ ಹೆಲ್ಪ್ ಗಿವ್ ಅಪ್ರಾಕ್ಸಿಮೇಟ್ ಕೇರ್. ಅಂದರೆ ಕೆಲವೊಂದು ನಿಮಗೆಲ್ಲ ಗೊತ್ತಿದೆ, ಐ ಕೇರ್ ಅಂತ ನೀವು ಹೋದ ತಕ್ಷಣ ಅಲ್ಲಿ ನಿಮಗೆ ಫಸ್ಟ್
ಪ್ರಿಫರೆನ್ಸ್ ಏನು ಮಾಡ್ತಾರೆ, ಫಸ್ಟ್ ವಿಜುವಲ್ ಚೆಕ್ ಮಾಡ್ತಾರೆ. ಅದಾದ ನಂತರ ಡಾಕ್ಟರ್ ಚೆಕಪ್ ಮಾಡ್ತಾನೆ, ಏನು ಪ್ರಾಬ್ಲಮ್ ಆಗಿದೆ ಐಸಿಗೆ, ವೆದರ್ ಇಟ್ ಈಸ್ ಏನಾರು ಪ್ರಾಬ್ಲಮ್ ಇದೆನಾ ಅನ್ನೋದನ್ನು ಬಿಫೋರ್ ದಟ್ ವಿಷನ್ ಚೆಕ್ ಮಾಡ್ಕೊಂಬರ್ಬೇಕು. ಅಲ್ಲಿ ಕೂಡ ನಾವು ಮಷಿನ್ ಯೂಸ್ ಮಾಡ್ಕೊಳ್ತೀವಿ, ಅದು ಕೂಡ ನಾವು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ನೀವೆಲ್ಲಾದರೂ ನೀವೊಂದು ಗ್ಲಾಸಸ್ ತೊಗೋಬೇಕು ಅಂದ್ರೆ ಅಲ್ಲಿ ಫ್ರೀ ಕಂಪ್ಯೂಟರೈಸ್ಡ್ ಐ ಚೆಕಪ್ ಅಂತ ಹಾಕಿರ್ತಾರೆ. ದೋಸ್ ಆರ್ ಕಾಲ್ಡ್ ಎಸ್ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಅಂತ ಹೇಳ್ತೀವಿ. ಇಲ್ಲಿ ವೇರಿಯಬಲ್ ಟೆಕ್ ಹ್ಯಾಸ್ ಮೋರ್ ಟು ಆಫರ್ ದೆನ್ ಜಸ್ಟ್ ಕೌಂಟಿಂಗ್ ಸ್ಟೆಪ್. ವೇರಿಯಬಲ್ ಫಿಟ್ನೆಸ್ ಟೆಕ್ನಾಲಜಿ ಇಸ್ ನಾಟ್ ಲಿಮಿಟೆಡ್ ಟು ಟೆಲ್ ಪೀಪಲ್ ಹೌ ಮೆನಿ ಸ್ಟೆಪ್ಸ್ ದೇ ವಿಲ್ ವಾಕ್. ಅಂದರೆ ನಾವು ಹೇಳಿದ್ನಲ್ಲ, ಒಂದು ವಾಚ್ ಬಂದಿದೆ, ಆ ವಾಚ್ ಏನು ಮಾಡುತ್ತೆ ಅಂತಂದರೆ ನೀವು ಎಷ್ಟು ಹೊತ್ತು ನೀವು ನಡೆದಿದ್ದೀರಿ, ಒಂದು ತಾಸಲ್ಲಿ ಎಷ್ಟು ಸ್ಟೆಪ್ಸ್ ಹಾಕಿದಿರಿ, ನಿಮ್ಮದು ಹಾರ್ಟ್ ಬೀಟ್ ಪಲ್ಸಸ್ ಎಷ್ಟಿದ್ದಾವೆ, ಇನ್ ಕಂಟ್ರೋಲ್ ಇದೆನಾ, ಔಟ್ ಆಫ್ ಕಂಟ್ರೋಲ್ ಇದೆನಾ, ಹೆಲ್ತ್ ಸ್ಟೇಟಸ್ ಏನಿದೆ ಎಲ್ಲದನ್ನು ಆ ಬ್ಯಾಡ್ಜಲ್ಲಿ ನಾವು ನೋಡ್ಬೋದು. ಅಂಥದಕ್ಕೆ ನಾವು ವೇರಿಯಬಲ್ ಟೆಕ್ನಾಲಜಿ ಅಂತ ಹೇಳ್ತೀವಿ. AI ಎನೇಬಲ್ಡ್ ಜಿಯೋನೊಮಿಕ್ ಕ್ಯಾನ್ ಡಿಟರ್ಮೈನ್ ದ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ಸ್ ಅಂತ ಇದ್ದಾವೆ. ಸೊ ಈ ರೀತಿಯಾಗಿ ಮೆಡಿಕಲ್ ಟ್ರೀಟ್ಮೆಂಟ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ 3D ಪ್ರಿಂಟಿಂಗ್ ಹೆಲ್ಪ್ ದ ಡಾಕ್ಟರ್ ರೆಪ್ಲಿಕೇಟ್ ದ ಪೇಷಂಟ್ ಸ್ಪೆಸಿಫಿಕ್ ಆರ್ಗನ್ಸ್. ಸೊ 3D ಪ್ರಿಂಟಿಂಗ್ ಅಂತ ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂತಂದರೆ ಹೇಳ್ತೀನಿ ನೋಡಿ. ನಿಮಗೆ ಮೆಡಿಕಲ್ ಅಥವಾ MBBS ಓದುವಾಗ ಏನಾಗುತ್ತೆ ಅಂತಂದರೆ, ಯಾವುದೇ ಒಬ್ಬ ಡಾಕ್ಟ್ರು ನಿಮಗೆ ಬಾಡಿಯಲ್ಲಿ ಏನು ಆಗ್ತಿದೆ ಅನ್ನೋದನ್ನು ಡೈರೆಕ್ಟಾಗಿ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾವು ವರ್ಚುವಲ್ ಆಗಿ ನಾವು ತೋರಿಸ್ಲಿಕ್ಕೆ ಭಾಳಷ್ಟು ಸಾಧ್ಯತೆಗಳು ಇದ್ದಾವೆ. ವರ್ಚುವಲ್ ಅಂದರೆ ಅರ್ಥ ಏನು ಅಂತಂದರೆ ಇಮೇಜ್ ಥ್ರೂ, ವರ್ಚುವಲ್ ಇಮೇಜ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಒಂದು ಡಿವೈಸ್ ಇದೆ. ಆ ಡಿವೈಸ್ ಏನಿದೆ ಅಂತಂದರೆ ಮೆಡಿಕಲ್ ಸೆಕ್ಟರ್ಸಲ್ಲಿ ಭಾಳಷ್ಟು ಜನ ಪೇಷಂಟ್ಸಿಗೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಅನಲೈಸ್ ಮಾಡಿ ತೋರಿಸ್ತಿರ್ತಾರೆ. ಅಂದರೆ ಪೇಷಂಟಿಗೆ ಏನು ಪೇನ್ ಆಗುತ್ತೆ, ಬಾಡಿ ಪೇನ್ ಆಗಿದೆ, ತಲೆನೋವು ಬರ್ತಾ ಇದೆನಾ, ಹೇಗೆ, ಅದನ್ನೆಲ್ಲ ನಾವು ವರ್ಚುವಲ್ ರೂಪದಲ್ಲಿ ನಾವು ಬಾಡೀಸ್ನ ನಾವು ನೋಡ್ಬೋದು. 3D ಪ್ರಿಂಟಿಂಗ್ಸ್ ಕೂಡಲ್ಲಿ ನಾವು ನೋಡ್ಬೋದು ಅಂಥೇಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಥಿಂಗ್ಸ್ ಇದ್ದಾವೆ. 5G ಕ್ಯಾನ್ ಸಪೋರ್ಟ್ ಆರ್ಗನೈಸೇಷನ್ಸ್. AI ನ್ಯೂರಲ್ ನೆಟ್ವರ್ಕು AI ಇನ್ ಬಿಸ್ನೆಸ್ ಸೆಕ್ಷನ್ಸಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ AI ಟ್ರೆಂಡ್ಸ್ ಇನ್ ವೇರಿಯಸ್ ಸೆಕ್ಟರ್ಸಲ್ಲಿ ಕೂಡ ಯೂಸ್ ಮಾಡ್ತೀವಿ. ಡಿಸಿಷನ್ಸ್, ರೈಟ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಥಿಂಗ್ಸ್ ವೇರ್ ವಿ ಕ್ಯಾನ್ ಏಬಲ್ ಟು ಇಂಪ್ಲಿಮೆಂಟ್ ದ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಅಂತ ನಾವು ಹೇಳ್ತೀವಿ. ಸೊ ಲೆಟ್ ಅಸ್ ಟೇಕ್ ದಟ್ ಡಿಫರೆನ್ಸ್ ಬಿಟ್ವೀನ್ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ, ಮಷಿನ್ ಲರ್ನಿಂಗ್ ಆ್ಯಂಡ್ ಡೀಪ್ ಲರ್ನಿಂಗ್ ಅನ್ನೋದು ನೋಡೋಣ. ಇಲ್ಲಿ ಫಸ್ಟ್ ಮಷಿನ್ ಲರ್ನಿಂಗ್ ಏನಿದೆ ಅನ್ನೋದನ್ನು ನೋಡೋಣ. ಅದಾದ ನಂತರ ಡೀಪ್ ಲರ್ನಿಂಗ್ ನೋಡೋಣ. ಅದಾದ ಫಸ್ಟ್ ವಿಲ್ ಸಿ AI ಇನ್ವಾಲ್ವಿಂಗ್ ಮಷಿನ್ ಲರ್ನಿಂಗ್ ದಟ್ ಕ್ಯಾನ್ ಪರ್ಫಾರ್ಮ್ ಟಾಸ್ಕ್ ದಟ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಅರ್ಥ ಏನು, ನೀವು ಯಾವ ರೀತಿ ಬಿಹೇವ್ ಇರುತ್ತೆ, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದನ್ನೆಲ್ಲ ರೋಬೋಟಿಸಿಗೆ ಹಾಕೋದೇ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ. ನೀವೇನಾದರೂ ಮೂವ್ಮೆಂಟ್ ಆಗ್ತಿದ್ದೇನಾ, ಅದ್ರ ತಕ್ಕಂಗೆ ರೋಬೋಟ್ ಕೂಡ ಮೂವ್ಮೆಂಟ್ ಆಗ್ತಿದ್ದೇನಾ, ಸೊ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ರೋಬೋಟಲ್ಲಿ ಹಾಕ್ತಾ ಇದ್ದೀವಿ ಅಂತ ಅರ್ಥ. ದಟ್ ಈಸ್ machines doing what human can do. While this is rather generally, it includes things like planning, understanding, language, recognizing the object and sounds, learning and problem solving. ಜನರಲ್ ಆಗಿ AI 2 ಕ್ಯಾಟಗರೈಸ್ ಆಗಿದೆ. ಒಂದು ಜನರಲ್, ಇನ್ನೊಂದು ನ್ಯಾರೋ. ಜನರಲ್ ಯಾವುದಕ್ಕೆ ಹೇಳ್ತೀವಿ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ಅದು ಇನ್ಕ್ಲೂಡಿಂಗ್ ಕೆಪಾಸಿಟಿ ಮೆನ್ಷನ್ಡ್ ಅಬೋವ್ ಅಂತ ಹೇಳ್ತೀವಿ. ಅಥವಾ ನ್ಯಾರೋ ಅಂತಂದರೆ ಫ್ಯಾಕ್ಟ್ಸ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಂತ ನಾವು ಹೇಳ್ತಿರ್ತೀವಿ. ನೆಕ್ಸ್ಟ್ ಮಷಿನ್ ಲರ್ನಿಂಗ್ ನೋಡೋಣ. ಮಷಿನ್ ಲರ್ನಿಂಗ್ ML ಈಸ್ ಎ ವೇ ಆಫ್ ಅಚೀವಿಂಗ್ AI. ಮಷಿನ್ ಲರ್ನಿಂಗ್ ಈಸ್ ಎ ವೇ ಆಫ್ ಟ್ರೈನಿಂಗ್ ಆ್ಯನ್ ಅಲ್ಗಾರಿದಮ್ ಸೊ ದಟ್ ಇಟ್ ಕ್ಯಾನ್ ಲರ್ನ್ ಹೌ. Training involves feeding huge amount of data to the algorithm and allowing the algorithm to adjust itself and improve. ಅಂದರೆ ಮಷಿನ್ ಲರ್ನಿಂಗ್ ಏನು ಮಾಡುತ್ತೆ ಅಂತಂದರೆ ಒಂದು ಪ್ರೋಗ್ರಾಮಿಂಗ್ ಮಾಡುತ್ತೆ, ಟ್ರೈನಿಂಗ್ ಮಾಡುತ್ತೆ. ಅಲ್ಗಾರಿದಮ್ ಯಾವ ರೀತಿಯಲ್ಲಿ ನೀವು ರೆಡಿ ಮಾಡಬೇಕು, ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ. ಸೊ ದಿಸ್ ಇಸ್ ಮಷಿನ್ ಲರ್ನಿಂಗ್. ಡೀಪ್ ಲರ್ನಿಂಗ್ ಅಂತ ಏನಿದೆ ನೋಡೋಣ. ಅಪ್ರೋಚ್ ಆಫ್ ಮಷಿನ್ ಲರ್ನಿಂಗ್ ಅಂದರೆ ಮಷಿನ್ ಲರ್ನಿಂಗ್ ಕಲಿಕ್ಕೆ ಒಂದು ಅಪ್ರೋಚ್ ಮಾಡ್ತಾ ಇದ್ವಿ, ಅದು ಡೀಪ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಡೀಪ್ ಲರ್ನಿಂಗ್ ವಾಸ್ ಇನ್ಸ್ಪೈರ್ಡ್ ಬೈ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಬ್ರೈನ್. ಅಂದರೆ ನೀವು ಡೀಪ್ ಲರ್ನಿಂಗ್ ಯಾವ್ದು ಮೇಲೆ ಡಿಪೆಂಡ್ ಇರುತ್ತೆ ಅಂತಂದರೆ ನಿಮ್ಮ ಸ್ಟ್ರಕ್ಚರ್ಸ್ ಅಂದರೆ ಸ್ಟ್ರಕ್ಚರ್ಸ್ ಆ್ಯಂಡ್ ಫಂಕ್ಷನ್ಸ್ ಯಾವ ರೀತಿಯಲ್ಲಿ ಬ್ರೈನ್ ವರ್ಕ್ ಆಗ್ತಾ ಇದೆ ಅದ್ರ ಮೇಲೆ ಡೀಪ್ ಲರ್ನಿಂಗ್ ಅಂತ ಹೇಳ್ತೀವಿ. ನೇಮ್ಲಿ ಇಂಟರ್ಕನೆಕ್ಟಿಂಗ್ ಆಫ್ ಮೆನಿ ನ್ಯೂರಾನ್ಸ್, ಆರ್ಟಿಫಿಷಿಯಲಿ ನ್ಯೂರಾನ್ ನೆಟ್ವರ್ಕ್ ಆರ್ ಅಲ್ಗಾರಿದಮ್ ದಟ್ ಮ್ಯಾಮಿಕ್ ದ ಬಯೋಲಾಜಿಕಲ್ ಸ್ಟ್ರಕ್ಚರ್ ಆಫ್ ದ ಬ್ರೈನ್. ಮ್ಯಾಮಿಕ್ ಅಂದರೆ ಅರ್ಥ ಏನು, ಒಂದು ಆರ್ಟಿಫಿಷಿಯಲಿ ನ್ಯೂರಲ್ ನೆಟ್ವರ್ಕ್ ಅನ್ನೋದು ಸ್ಟ್ರಕ್ಚರ್. ಯಾವುದ್ರ ಸ್ಟ್ರಕ್ಚರು? ಬ್ರೈನ್. ಅಂದರೆ ನಮ್ಮಲ್ಲಿರ್ತಕ್ಕಂಥ ಬ್ರೈನ್ ಏನಿದೆಯಲ್ಲ, ಆ ಬ್ರೈನ್ ಥರನೇ ಆರ್ಟಿಫಿಷಿಯಲಿ ನ್ಯೂರಲ್ ನೆಟ್ವರ್ಕ್ ಥರನೇ ಅಲ್ಗಾರಿದಮ್ನ ನಾವು ಬಿಲ್ಡ್ ಮಾಡ್ಬೋದು ಅಂಥೇಳಿ. These are neurons which have discrete layers and connections to other neurons. Each layer picks out of specific features to learn, such as curves, edges in image recognition. It is this layering that gives deep learning
its name. Depth is created by using multiple layers as opposed to the single layer. This is all about of your neural network, that is digital ಡೀಪ್ ಲರ್ನಿಂಗ್ ಅಂತ ನಾವು ಹೇಳ್ತೀವಿ. ಇಲ್ಲಿ ನ್ಯೂರಲ್ ನೆಟ್ವರ್ಕ್ ಅಂತ ಕೊಟ್ಟಿದ್ದಾನೆ. ವಾಟ್ ಆರ್ ನ್ಯೂರಲ್ ನೆಟ್ವರ್ಕ್ಸ್ ಅಂತಂದರೆ ಓಲ್ಡ್ ನೇಮ್ ಆಫ್ ಡೀಪ್ ಲರ್ನಿಂಗ್. ಅಂದರೆ ಡೀಪ್ ಲರ್ನಿಂಗ್ ಹೆಸರೇ ನ್ಯೂರಲ್ ನೆಟ್ವರ್ಕ್ ಅಂತ ನಾವು ಹೇಳಬೇಕಾಗುತ್ತೆ. ನ್ಯೂರಲ್ ನೆಟ್ವರ್ಕ್ ಅಂದರೆ ಏನು? ಇಟ್ ಮೀನ್ಸ್ ಡೂಯಿಂಗ್ ಆಫ್ ಮಷೀನ್ ಲರ್ನಿಂಗ್. ಒಂದು ಮಷೀನ್ ಕಲಿಬೇಕು ಅಂತಂದರೆ ನ್ಯೂರಲ್ ನೆಟ್ವರ್ಕ್ ನಮಗೆ ಬೇಕಾಗಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಾವು ಇಲ್ಲಿ ನೋಡಿದ್ದೀವಿ. ಇಲ್ಲಿ ಎ ಅನ್ನೋದನ್ನು ಪ್ರಿಡಿಕ್ಷನ್ಸ್ ಫಾರ್ ಫ್ಯೂಚರ್. ಪ್ರಿಡಿಕ್ಷನ್ಸ್ ಅಂದರೆ ಏನು? ಪ್ರಿಡಿಕ್ಷನ್ಸ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂತಂದರೆ, ಇಲ್ಲಿ ಪ್ರಿಡಿಕ್ಷನ್ಸ್ ಫಾರ್ ಫ್ಯೂಚರ್ ಅಂತ ಕೊಟ್ಟಿದ್ದಾನೆ. ಪ್ರಿಡಿಕ್ಷನ್ ಅಂದರೆ ಅರ್ಥ ಫಸ್ಟ್ ತಿಳ್ಕೊಡ್ರಿ. ಪ್ರಿಡಿಕ್ಷನ್ ಅನ್ನೋದು ಅಂದರೆ ನೀವು ಗೆಸ್ಸಿಂಗ್ ಮಾಡ್ತಿರ್ತಾನೆ. ಗೆಸ್ಸಿಂಗೆ ನಾವು ಪ್ರೊಡಿಕ್ಷನ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ಅಂದರೆ ಫ್ಯೂಚರಲ್ಲಿ ಹೇಗೆ ಆಗ್ಬೋದು, ಏನೇನು ಆಗ್ಬೋದು, ಪಾಸಿಬಿಲಿಟೀಸ್ ಏನು, ಅಸೂಮ್ಷನ್ಸ್ ಅಂತ ಏನು ಹೇಳ್ತಿದ್ದೋ ಆ ಪ್ರಿಡಿಕ್ಷನ್, ಅದಕ್ಕೆ ನಾವು ಪ್ರೊಡಿಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಜನರಲಾಗಿ ಕೆಲವೊಂದು ಸಿನಾರಿಯೋ ಈ ಥರ ಆಗ್ಬೋದು ಅಂಥೇಳಿ ಇಲ್ಲಿ ಕೊಟ್ಟಿದ್ದಾನೆ. AI ಇನ್ಫ್ಲೂಯೆನ್ಸಿಂಗ್ ಗ್ಲೋಬಲ್ ಪೊಲಿಟಿಕ್ಸ್, AI ಮೂವಿಂಗ್ ಟುವರ್ಡ್ಸ್ ಟ್ರಾನ್ಸ್ಪರೆನ್ಸಿ, AI ಆ್ಯಂಡ್ ಆಟೋಮೇಷನ್ ಈಸ್ ಎವ್ರಿ ಬಿಸ್ನೆಸ್, AI ವಿಲ್ ಕ್ರಿಯೇಟ್ more jobs, AI ವಿಲ್ ಯೂಸ್ಡ್ ಅಸಿಸ್ಟೆಂಟ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಪ್ರಿಡಿಕ್ಷನ್ಸ್ ಇನ್ ಫ್ಯೂಚರ್ಸ್ ಅಂತ ನಾವು ಕೊಟ್ಟಿದ್ದೀವಿ ಇಲ್ಲಿ. ನೆಕ್ಸ್ಟ್ ಮಷಿನ್ ಲರ್ನಿಂಗ್ ಅಂತಿದೆ. ಹೌ ಇಟ್ ವರ್ಕ್ಸ್ ಆ್ಯಂಡ್ ವೈ ವಿ ನೀಡ್ ಇಟ್. ಎದಕ್ಕೆ ಬೇಕು, ಏನು ಕಲಿತಾ ಇದ್ದೀವಿ ಇದರಲ್ಲಿ ಅನ್ನೋದನ್ನು. ಮಷಿನ್ ಲರ್ನಿಂಗ್ ಇಸ್ ಎ ಮೆಥಡ್ ಆಫ್ ಡಾಟಾ ಅನಲೈಸಿಂಗ್ ದಟ್ automates analytical model building. It is a branch of artificial intelligence based on the idea that the system can learn from data, identify the patterns and make decisions with minimal human interventions ಅಂತ ಕೊಟ್ಟಿದ್ದೀವಿ. AI, machine learning, is a type of artificial intelligence that helps the computer learn without someone to program them. ಏನು ಮಾಡುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ? ಒಂದು ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಕಲಿತಾ ಇದ್ದೀವಿ, ಯಾವುದೇ ರೀತಿಯಲ್ಲಿ ಬೇರೆ ಪ್ರೋಗ್ರಾಮ್ ಇರಲಾರ್ದ ರೀತಿಯಲ್ಲಿ ನಾವು ಕಲಿಯೋದಕ್ಕೆ ನಾವು ಮಷಿನ್ ಲರ್ನಿಂಗ್ ಅಂತ ನಾವು ಹೇಳಬೇಕಾಗುತ್ತೆ. ಸೊ ವಾಟ್ ರಿಕ್ವೈರ್ಡ್ ಟು ಕ್ರಿಯೇಟ್ ಎ ಗುಡ್ ಮಷಿನ್ ಲರ್ನಿಂಗ್ ಸಿಸ್ಟಮ್ ಅಂತಂದರೆ ಡಾಟಾ ಪ್ರಿಪ್ರೇಷನ್ಸ್, ಕೆಪ್ಯಾಬಿಲಿಟಿ, ಅಲ್ಗಾರಿದಮ್ಮು, ಆಟೋಮೇಷನ್ನು, ಸ್ಕೇಲೆಬಿಲಿಟಿ, ಎನ್ಸಿಬಲ್ ಮಾಡೆಲಿಂಗು. ಡಿಡ್ ಯು ನೋ ಅಂತ ಕೊಟ್ಟಿದ್ದಾನೆ. ಇನ್ ಮಷಿನ್ ಲರ್ನಿಂಗ್ ಎ ಟಾರ್ಗೆಟ್ ಈಸ್ ಕಾಲ್ಡ್ ಆಸ್ ಎ ಲೇಬಲ್. In statistics, target is called as a dependent variable. A variable in statistics is called as a feature in machine learning. Transformation in static is called as a future creation of machine learning. Right? Who use machine learning? ಫಿನಾನ್ಷಿಯಲ್ ಸರ್ವಿಸಲ್ಲಿ ಯೂಸ್ ಮಾಡ್ತೀವಿ, ಗೌರ್ಮೆಂಟ್ ಏಜೆನ್ಸೀಸಲ್ಲಿ ಯೂಸ್ ಮಾಡ್ತೀವಿ, ಹೆಲ್ತ್ ಕೇರಲ್ಲಿ ಯೂಸ್ ಮಾಡ್ತೀವಿ, ರಿಟೇಲಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ, ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಯೂಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ಸು, ಲಾಜಿಸ್ಟಿಕ್ಸು. ಮಷಿನ್ ಲರ್ನಿಂಗ್ ಮೆಥಡ್ಸ್ ಯಾವುದಾವ ಅಂದರೆ ಸೂಪರ್ವೈಸ್ಡ್ ಲರ್ನಿಂಗ್. ಇದು ಇಂಪಾರ್ಟೆಂಟ್ ನೋಡಿ, ಇದರಲ್ಲಿ MCQ ಟೈಪಲ್ಲಿ ಕೇಳ್ತಾನೆ. ಮಷಿನ್ ಲರ್ನಿಂಗ್ ಬಿಲೋ ಆರ್ ವಿಚ್ ಆರ್ ದ ಟೈಪ್ಸ್ ಆಫ್ ಮೆಥಡ್ಸ್ ಆರ್ ಯೂಸ್ಡ್ ಇನ್ ಮಷಿನ್ ಲರ್ನಿಂಗ್ ಅಂತ ಕೇಳಿದ್ರೆ ಸೂಪರ್ವೈಸ್ಡ್ ಲರ್ನಿಂಗ್. ಸೂಪರ್ವೈಸ್ಡ್ ಲರ್ನಿಂಗ್ ಅಂದರೆ ಅರ್ಥ ಏನು ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಸೂಪರ್ವೈಸ್ಡ್ ಲರ್ನಿಂಗ್ ಈಸ್ ಎ ಕಾಮನ್ಲಿ ಯೂಸ್ಡ್ ಇನ್ ಅಪ್ಲಿಕೇಶನ್ ವೇರ್ ಹಿಸ್ಟಾರಿಕಲ್, ಮರಿಬೇಡ್ರಿ ಇದು ಇಂಪಾರ್ಟೆಂಟ್ ಪಾರ್ಟ್, ವೇರ್ ಹಿಸ್ಟಾರಿಕಲ್ ಡಾಟಾ ಪ್ರಿಡಿಕ್ಟ್ಸ್ ಲೈಕ್ ಅ ಫ್ಯೂಚರ್ ಈವೆಂಟ್. ಫಾರ್ ಎಕ್ಸಾಂಪಲ್, ಇಟ್ ಕ್ಯಾನ್ ಆಂಟಿಸಿಪೇಟ್ ವೆನ್ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಆರ್ ಲೈಕ್ಲಿ ಟು ಬಿ ಫ್ರಾಡೆಸ್ಟರ್ಲಿ ಆರ್ ವಿಚ್ ಇನ್ಶೂರೆನ್ಸ್ ಕಸ್ಟಮರ್ ಈಸ್ ಲೈಕ್ಲಿ ಟು ಬಿ ಫೈಲ್ ಎ ಕ್ಲೈಮ್. ಇದರ ಅರ್ಥ ಏನು ಅಂತಂದರೆ, ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಟ್ ಕ್ಯಾನ್ ಆಂಟಿಸಿಪೇಟ್ ವೆನ್ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಆರ್ ಲೈಕ್ಲಿ ಟು ಬಿ fraudulent or which insurance customer is likely to be file a claim. The most commonly field of use for supervised learning are price predictions or trend forecasting in the sales, retailer, commerce, stock, and in both cases algorithm use incoming data, assess the possibilities and calculate the possible outcome. Supervised learning ಅಂದರೆ ಅರ್ಥ ಏನು ಅಂತಂದರೆ, ಯಾವುದೇ ಒಂದು ಥಿಂಗ್ಸ್, ಎಕ್ಸಾಂಪಲ್ ಅಪ್ಪ ಅಂತಂದರೆ ನೀವು ಕ್ರೆಡಿಟ್ ಕಾರ್ಡ್ ತೊಗೊಂಡಿರಿ ಅಥವಾ ATM ಕಾರ್ಡ್, ಡೆಬಿಟ್ ಕಾರ್ಡ್ ಅಂತ ತೊಗೊಂಡಿದ್ರಿ, ಅಥವಾ ATM ಕಾರ್ಡ್ ಅಥವಾ ಬ್ಯಾಂಕ್ ಇದೆ ಅಂತ ಅಂದ್ಕೊಡ್ರಿ. ಕೆಲವೊಂದು ಮೆಸೇಜಸ್ ಬರ್ತಿರ್ತಾವೆ, ಫ್ರಾಡ್ ಮಾಡೋರು ಮಾಡ್ತಿರ್ತಾರೆ. ಏನಂತ, ಸರ್ ನಿಮಗೆ KYC ಅಪ್ಡೇಟ್ ಮಾಡಬೇಕು ಅಂದರೆ ಕೈಂಡ್ಲಿ ಕ್ಲಿಕ್ ದ ಬಿಲೋ ಲಿಂಕ್ ಆರ್ ಕಾಲ್ ಅಸ್ ನಂಬರ್ ಅಂತ ಕೇಳ್ತಾರೆ. ಅವ್ರು ಏನು ಮಾಡ್ತಾರೆ, ನಿಮ್ಮಲ್ಲಿರ್ತಕ್ಕಂಥ ಡಾಟಾ ಎಲ್ಲ ತೊಗೊಂಡ್ಬಿಟ್ಟು ದೇ ವಿಲ್ ಹ್ಯಾಕ್ ಯುವರ್ ಎಂಟೈರ್ ಅಕೌಂಟ್ ಆ್ಯಂಡ್ ಟ್ರಾನ್ಸಾಕ್ಷನ್ಸ್ ಎಲ್ಲ. ಈ ಥರ ಫ್ರಾಡ್ ಮಾಡೋರು ಭಾಳ ಜನ ಇರ್ತಾರೆ. ಅವರೆಲ್ಲ ಪ್ರತಿಯೊಂದು ಬ್ಯಾಂಕ್ ಏನು ಮಾಡ್ತಾರೆ, ನಿಮಗೆ ಡೈರೆಕ್ಟ್ಲಿ ದೇ ವಿಲ್ ಪಾಸ್ ಯು ಮೆಸೇಜ್ ದಟ್ we are not sending any kinds of SMS that we are doing KYC through our ಸರ್ವಿಸಸ್. ಅಂದರೆ ನಾವು KYC ಯಾವುದೇ ರೀತಿಯಲ್ಲಿ ಮೆಸೇಜ್ ಕಳಿಸೋದಿಲ್ಲ, ಪಿನ್ ಕೇಳೋದಿಲ್ಲ, ಪಾಸ್ವರ್ಡ್ ಕೇಳೋದಿಲ್ಲ ಅಂಥೇಳಿ ಆ BSNL ಸರ್ವಿಸ್ ಇರ್ಬೋದು, ಮೊಬೈಲ್ ಡಿವೈಸ್ ಯಾವುದೇ ಇರಲಿ ಅದನ್ನು ಮೆಸೇಜ್ ಸೆಂಡ್ ಮಾಡ್ತಿರ್ತಾರೆ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರ್ತಾರೆ. ರೈಟ್? ಈಗ ಸಪೋಸ್ ನಂದು LIC ಇದೆನಾ, ಸೊ ಯಾವಾಗ ಮೆಚ್ಯೂರ್ ಆಗ್ಬೋದು ಅನ್ನೋದನ್ನು ನಾವು ಗೆಸ್ ಮಾಡ್ಕೋಬೋದು, ಅದು ಪ್ರಿಡಿಕ್ಷನ್ಸ್ನ ಮಾಡ್ಕೋಬೋದು ತಾನೆ.
ಅಂಥದಕ್ಕೆ ನಾವು ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ. ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಸಪೋಸ್ ಯಾವುದೇ ಒಂದು ಸ್ಟಾಕು ಸಪೋಸ್ ನೀವೇನಾದರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಿರಿ ಅಂತಂದಾಗ ಆ ಪ್ರಾಡಕ್ಟು ಕರೆಂಟಾಗಿ ತುಂಬ ಡಿಮ್ಯಾಂಡ್ ಇದೆ ಅಂತಂದಾಗ ನೀವು ಒಂದು ಅಸೂಮ್ಷನ್ಸ್ ಮಾಡ್ಕೊಳ್ತೀರಿ. ಏನಂತ ಅಸೂಮ್ಷನ್ಸ್ ಮಾಡಿ, ಈ ಪ್ರಾಡಕ್ಟ್ ಏನಾದರೂ ಸೇಲ್ ಆಯ್ತು ಅಂದರೆ ನಾನು ಹಾಕಿರ್ತಕ್ಕಂಥ ಬಂಡವಾಳ ಲಕ್ಷ ರೂಪಾಯಿ ಹಾಕಿದ್ದೀವಿ ಅಂತ ಅಂದ್ಕೊಂಡ್ರೆ ನನಗೊಂದು 5 ರಿಂದ 10 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ ಅಂಥೇಳಿ ಒಂದು ಅಸೂಮ್ಷನ್ಸ್ ಅಂತ ಏನು ಮಾಡ್ತಿರ್ತಾನೆ, ಅದಕ್ಕೆ ನಾವು ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ನಾವು ಹೇಳಬೇಕಾಗುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಹೇಳಿ ನೋಡೋಣ. ಅನ್ಸೂಪರ್ವೈಸ್ಡ್ ಲರ್ನಿಂಗ್ ವರ್ಕ್ಸ್ ವೆಲ್ ಆನ್ ಟ್ರಾನ್ಸಾಕ್ಷನಲ್ ಡಾಟಾ. ಫಾರ್ ಎಕ್ಸಾಂಪಲ್, ಟ್ರಾನ್ಸಾಕ್ಷನಲ್ ಡಾಟಾ ಅಂದರೆ ಅರ್ಥ ಏನು? ಆಗಿರ್ತಕ್ಕಂಥ ಡಾಟಾ. ಇಟ್ ಕ್ಯಾನ್ ಐಡೆಂಟಿಫೈ ದ ಸೆಗ್ಮೆಂಟ್ ಆಫ್ ಕಸ್ಟಮರ್ಸ್ ವಿತ್ ಸಿಮಿಲರ್ ಆಟ್ರಿಬ್ಯೂಟ್ಸ್ ಹೂ ಕ್ಯಾನ್ ದೆನ್ ಟ್ರೀಟ್ ಸಿಮಿಲರ್ ಇನ್ ಮಾರ್ಕೆಟಿಂಗ್ ಕ್ಯಾಂಪೇನ್, ಆರ್ ಇಟ್ ಕ್ಯಾನ್ ಫೈಂಡ್ ದ ಮೇನ್ ಆಟ್ರಿಬ್ಯೂಟ್ ದಟ್ ಸಪ್ರೇಟ್ ಕಸ್ಟಮರ್ ಸೆಗ್ಮೆಂಟ್ ಫಾರ್ ಈಚ್ ಅದರ್ಸ್. Example, digital marketing, ad tech are field where the unsupervised learning is used to maximize the effect. In addition, that algorithm is often applied to the explore customer information and adjust the ಸರ್ವಿಸ್ ಅಕಾರ್ಡಿಂಗ್ಲಿ. ಸೊ ಅನ್ಸೂಪರ್ವೈಸ್ ಲರ್ನಿಂಗ್ ಅಂದರೆ ಅರ್ಥ ಏನು ಅಂತಂದರೆ, ನೀವೆಲ್ಲ ಆ್ಯಡ್ಸ್ ಎಲ್ಲ ನೋಡಿರ್ತೀರಿ, ಯೂಟ್ಯೂಬಲ್ಲಿ ನೋಡ್ಬೋದು ಅಥವಾ ನಿಮ್ಮ ಮೊಬೈಲ್ಸಲ್ಲಿ ಒಂದು ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡಿರಿ, ಆ್ಯಡ್ಸಲ್ಲಿ ಏನಿದೆ ಅದಕ್ಕೆ ನಾವು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ನಾವು ಹೇಳ್ತೀವಿ. ಆ್ಯಡ್ಸ್ ಏನು ಬರ್ಬೋದು ತಾನೆ, ದೋಸ್ ಆರ್ ಕಾಲ್ಡ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್. ಇಲ್ಲಿ ಸೆಮಿ ಸೂಪರ್ವೈಸ್ಡ್ ಲರ್ನಿಂಗ್ ಅಂತದೆ. ಸೆಮಿ ಸೂಪರ್ವೈಸ್ಡ್ ಲರ್ನಿಂಗ್ ಅಂದರೆ ಅರ್ಥ ಏನು? ಇಟ್ ಈಸ್ ಯೂಸ್ಫುಲ್ ವೆನ್ ದ ಕಾಸ್ಟ್ ಈಸ್ ಟೂ ಹೈ ಟು ಅಲೋ ಫಾರ್ ಫುಲ್ಲಿ ಸೂಪರ್ವೈಸ್ಡ್ ಪ್ರೊಸೆಸ್. ಏನಿರುತ್ತೆ, ತುಂಬ ಹೈ ಇರುತ್ತೆ, ಅದು ಸೂಪರ್ವೈಸ್ಡ್ ಲರ್ನಿಂಗ್. ಎಕ್ಸಾಂಪಲ್ ಅಂತಂದರೆ ಇನ್ಕ್ಲೂಡ್ ಐಡೆಂಟಿಫೈಯಿಂಗ್ ಎ ಪರ್ಸನ್ ಫೇಸ್ ಆನ್ ವೆಬ್ ಕ್ಯಾಮ್, ಲೀಗಲ್ ಹೆಲ್ತ್ ಕೇರ್ ಇಂಡಸ್ಟ್ರೀಸ್ ಅಮಾಂಗ್ ಅದರ್ ಮ್ಯಾನೇಜ್ ದ ವೆಬ್ ಕಂಟೆಂಟ್ ಕ್ಲಾರಿಫಿಕೇಷನ್ಸ್. ಇದರ ಅರ್ಥ ಏನು ಅಂತಂದರೆ, ಯಾವುದೋ ಒಂದು ವೆಬ್ಸೈಟ್ ಇದೆ, ಅದು ಓಪನ್ ಮಾಡಿದ ತಕ್ಷಣ ಅದು ಜೆನ್ಯೂನೋ ಅಲ್ವೋ ಅಥವಾ ಕ್ಯಾಂಡಿಡೇಟ್ ನಿಮ್ಗೆ ಯಾರಿದ್ದೀರಿ, ಜೆನ್ಯೂನ್ ಪರ್ಸನ್ನ, ಈಗ ಮೊಬೈಲಿಗೆ ಪಾಸ್ವರ್ಡ್ ಅಂತ ಸೆಟ್ ಮಾಡಿರ್ತೀರಿ, ವೆದರ್ ಯು ಆಥರೈಸ್ ಅನ್ಆಥರೈಸ್ಡ್ ಪರ್ಸನ್ಸ್, ಇದನ್ನೆಲ್ಲ ಡಿಟೆಕ್ಟ್ ಮಾಡೋದೇ ಸೆಮಿ ಸೂಪರ್ವೈಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ. ದಟ್ ಈಸ್ ಫುಲ್ಲಿ ಆಫ್ ಸೂಪರ್ವೈಸ್ಡ್ ಪ್ರೊಸೆಸಿಂಗ್ ಅಂತ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟ್ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತಿದೆ. ದಿಸ್ ಈಸ್ ಆಫ್ಟನ್ ಯೂಸ್ಡ್ ಫಾರ್ ರೋಬೋಟಿಕ್, ಗೇಮಿಂಗ್, ನ್ಯಾವಿಗೇಷನ್ಸ್. ಅಂದರೆ ನಾವು ಗೇಮಿಂಗಲ್ಲಿ ಏನು ಯೂಸ್ ಮಾಡ್ತಿರ್ತಾನೆ ಅದಕ್ಕೆ ನಾವು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತ ನಾವು ಹೇಳಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿ ಮಾಡೆಲ್ 1 ಆ್ಯಂಡ್ ಓವರ್ವ್ಯೂ ಆಫ್ ಎಮರ್ಜಿಂಗ್ ಟೆಕ್ನಾಲಜಿ. ಓಕೆ, ಕೆಲವೊಂದು ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದಾನೆ. ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಹೌ ಪವರ್ಫುಲ್ ಈಸ್ ಎ ಐ, ಆ್ಯಂಡ್ ವಿಲ್ ಎ ಐ ಸ್ಟಿಲ್ ಅವರ್ ಜಾಬ್, ಕ್ಯಾನ್ ಎ ಐ ಟೇಕ್ ಓವರ್ ದ ವರ್ಲ್ಡ್, ವಾಟ್ ಆರ್ ದ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಅಪ್ಲಿಕೇಶನ್ಸು, ಈ ಥರ ಎಲ್ಲ ಕ್ವಶನ್ಸ್ ಕೊಟ್ಟಿದ್ದಾನೆ. ಆಲ್ಮೋಸ್ಟ್ ಆಲ್ ಈ ಕ್ವಶನ್ಸ್ನ ನೀವು ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರೆ ದಟ್ ಈಸ್ ಎನಫ್ ಫಾರ್ ದಿಸ್ ಮಾಡೆಲ್. ನೆಕ್ಸ್ಟ್ ಕ್ಲಾಸಲ್ಲಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ನಾವು ಕಲಿಯೋಣ. ಓಕೆ, ಥ್ಯಾಂಕ್ ಯು. ಐ ಹೋಪ್ ದಿಸ್ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ಹಾಗೆ ಲೈಕ್ಸ್ ಶೇರ್ ಮಾಡ್ತಾ ಹೋಗ್ತಾರೆ. ಅದು ನೋಡಿ ನಾನು ಆದಷ್ಟು ಮುಂದೆ ವೀಡಿಯೋಸ್ ಮಾಡ್ಬೋದು, ಮಾಡಲಿಕ್ಕಿರ್ಬೋದು, ನೋಡೋಣ. ಓಕೆ, ಥ್ಯಾಂಕ್ ಯು.